ನಮಸ್ಕಾರ. ಈ ಕ್ಷಣದ ಪ್ರಮುಖ ಸುದ್ದಿ. ವಿದ್ಯಾರ್ಥಿಗಳು ಸಾಧನೆಯತ್ತ ಹೆಜ್ಜೆ ನೀಡಬೇಕು. ಐನಾಪುರ ಪಟ್ಟಣದಲ್ಲಿ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದ ನ್ಯಾಯವಾದಿ ರಾಹುಲ ಕಟಗೇರಿ. ಕಾಗವಾಡ. ಇತ್ತೀಚಿನ ದಿನಗಳಲ್ಲಿ ಕಾಲೇಜುಗಳಲ್ಲಿ ಶಿಸ್ತು ಕ್ರಮ ಕೈಗೊಳ್ಳುವ ಸಮಿತಿಗಳು ಸಕ್ರಿಯವಾಗಿರುವುದರಿಂದ ಆಂಟಿ ರ್ಯಾಗಿಂಗ್ ಪ್ರಕರಣಗಳು ಕಡಿಮೆಯಾಗಿವೆ ಎಂದು ನ್ಯಾಯವಾದಿ ರಾಹುಲ್ ಕಟಗೇರಿ ಹೇಳಿದರು. ಅವರು ತಾಲೂಕಿನ ಐನಾಪುರ ಪಟ್ಟಣದ ಗುರುದೇವಾಶ್ರಮದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಐನಾಪುರದ ಎನ್ಎಸ್ಎಸ್ ಘಟಕದ 2025-26ನೇ ಸಾಲಿನ ವಾರ್ಷಿಕ ಶಿಬಿರದ 2ನೇ ದಿನದ ಕಾರ್ಯಕ್ರಮದಲ್ಲಿ ಆಂಟಿ ರ್ಯಾಗಿಂಗ್ ಮತ್ತು ಲೈಂಗಿಕ ಕಿರುಕುಳ ತಡೆ ಜಾಗೃತಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಕೆಲಸದ ಸ್ಥಳಗಳಲ್ಲಿ ಮಹಿಳೆಯರ ಮೇಲೆ ಲೈಂಗಿಕ ಕಿರುಕುಳ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಕಾನೂನು ಕಟ್ಟುನಿಟ್ಟಿನ ಕ್ರಮಗಳನ್ನು ಜಾರಿಗೆ ತಂದಿದೆ ಎಂದು ತಿಳಿಸಿದರು. ದೇಶದಲ್ಲಿ ಅನ್ಯಾಯವಾದವರಿಗೆ ನ್ಯಾಯ ಒದಗಿಸಲು ಬಲವಾದ ನ್ಯಾಯಾಂಗ ವ್ಯವಸ್ಥೆಯಿದೆ ಎಂದರು. ವಿದ್ಯಾರ್ಥಿಗಳು ಜೀವನದಲ್ಲಿ ಸಾಧನೆ ಮಾಡಲು ಸ್ಪಷ್ಟ ಗುರಿ ಹೊಂದಬೇಕು ಎಂದು ಕಿವಿಮಾತು ಹೇಳಿದರು. ಕಾರ್ಯಕ್ರಮದಲ್ಲಿ ಶಿಬಿರಾಧಿಕಾರಿ ಪ್ರೊಫೆಸರ್ ಕಪಿಲ್ ಕಾಂಬ್ಳೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯ ಹಾಗೂ ನಿವೃತ್ತ ಉಪನ್ಯಾಸಕ ಆರ್ಬಿ ಬಸಣ್ಣವರ, ಪತ್ರಕರ್ತ ಮುರುಗೇಶ ಗಸ್ತಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಬೋಧಕರು, ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದರು. ಸಂಗೀತ ಚೌಹಾಣ ಸ್ವಾಗತಿಸಿ, ನಿರೂಪಿಸಿ ವಂದಿಸಿದರು. ಭಾರತ್ ಒನ್ ನ್ಯೂಸ್, ಚಿಕ್ಕೋಡಿ. ಸಾಧ್ಯ ಇಲ್ಲ. ಇವತ್ತು ಈ ಒಂದು ಏನು ಆ್ಯಂಟಿ ರ್ಯಾಗಿಂಗ್ ಮತ್ತು ಲೈಂಗಿಕ ಕಿರುಕುಳ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರೆ ನಿಜಕ್ಕೂ ಇದು ಭಾಳ ಉಪಯುಕ್ತ. ಇತ್ತಿತ್ತಲಾಗಿ ನನಗೆ ತಿಳಿದ ಮಟ್ಟಿಗೆ ಹಾಗೆ ಆ್ಯಂಟಿ ರ್ಯಾಗಿಂಗ್ ಏನು ಭಾಳಷ್ಟು ಇಲ್ಲ ಈಗ. ಯಾಕಂದರೆ ಕಾಲೇಜ್ಗಳಲ್ಲಿ ಮೊದಲಿನಕ್ಕಿಂತನೂ ಕೂಡ ಇವತ್ತು ಭಾಳ ಮೀಡಿಯಾ ಇರೋದು, ಆಮೇಲೆ ಸಮಾಜದಲ್ಲಿ ಮೊಬೈಲ್ಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಎಲ್ಲ ಅಲರ್ಟ್ ಆಗಿದ್ದಾರೆ. ಆಮೇಲೆ ಶಾಲೆಗಳಲ್ಲಿ ಕೂಡ ಶಿಸ್ತು ನಿಯಮ ಒಂದು ಸಮಿತಿ ಇರೋದ್ರಿಂದ ಯಾರೂ ಕೂಡ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ತೊಂದರೆಯನ್ನು ಹೆಚ್ಚಾಗಿ ಮಾಡೋದಿಲ್ಲ. ಆದರೂ ಕೂಡ ಯಾರಾದರೂ ನಿಮಗೆ ತೊಂದರೆ ಕೊಟ್ಟರಪ್ಪ ಅಂದ್ರೆ, ಉದಾಹರಣೆ ಈ ರ್ಯಾಗಿಂಗ್ ಯಾವ ರೀತಿ ಇರ್ತದಂದ್ರೆ, ನೀವು ಬಂದ ಕೂಡಲೇ ನಿಮ್ಮನ್ನು ನೋಡಿ ನಗೋದು, ನಿಮಗೆ ಅವಾಚ್ಯ ಶಬ್ದಗಳಿಂದ ಬೇಯೋದು, ಆಮೇಲೆ ನಿಮ್ಮ ಬಟ್ಟೆ ನೋಡಿ ನಗೋದು, ಆಮೇಲೆ ನೀನು ಕುಳ್ಳಗಿದ್ದೀಯಾ, ನೀನು ಎತ್ತರ ಇದೆಯಾ, ನೀನು ಕಪ್ಪಿದ್ದೀಯಾ ಅಂತ ಈ ರೀತಿ ಯಾರಾದರೂ ನಿಮಗೆ ಹೀಯಾಳಿಸಿದರೆ ನೀವು ಅವ್ರ ಮೇಲೆ ಶಿಸ್ತು ಕ್ರಮವನ್ನು ಯಾರಿಗೆ ಕೊಡ್ಬೋದಪ್ಪ ಅಂದರೆ, ನಿಮ್ಮ ಪ್ರಾಂಶುಪಾಲರಿಗೆ ಒಂದು ಅರ್ಜಿ ಬರೆದು ನೀವು ಅವ್ರಿಗೆ ಕೊಟ್ಟರೆ ಕರ್ನಾಟಕ ಎಜುಕೇಷನ್ ಆ್ಯಕ್ಟ್ ಪ್ರಕಾರ ಅವ್ರ ಮೇಲೆ ಕ್ರಮ ತಗೊಳ್ಳಿಕ್ಕೆ ನಿಮ್ಮ ಶಿಕ್ಷಕರಿಗೆ ಅವಕಾಶ ಇದೆ. ಆಮೇಲೆ ಅವರಿಗೆ ಏನು ಮಾಡ್ತಾರಪ್ಪ ಅಂದ್ರೆ, ಯಾವುದೇ ರೀತಿ ನಿಮ್ಮ ಸ್ಕೂಲಲ್ಲಿ ಅವ್ರಿಗೆ ಮುಂದೆ ಶಿಕ್ಷಣ ಪಡಲಿಕ್ಕೆ ಅವಕಾಶ ಕೊಡುವುದಿಲ್ಲ. ಅದೇ ರೀತಿ ಅವ್ರಿಗೆ ಮುಂದೆ ದಂಡನೂ ಕೂಡ ಅದ. ಆಮೇಲೆ ಈ ರ್ಯಾಗಿಂಗ್ ಯಾವ ರೀತಿ ಅದಂದ್ರೆ, ಹುಡುಗಿಯರ ಮೇಲೆ ಕೂಡ ರ್ಯಾಗಿಂಗ್ ಮಾಡ್ಬೋದು. ಬರೀ ಹುಡುಗರು ಮಾತ್ರ ಹುಡುಗಿಯರ ಮೇಲೆ ಮಾಡ್ತಾರಂತ ಅಲ್ಲ. ಈ ಕಾಲ ಬದಲಾಗಿದೆ. ಈಗ ಕಾಲ ಬದಲಾಗಿದ್ದರಿಂದ ಯಾರು ಬೇಕಾದ ಮೇಲೆ ರ್ಯಾಗಿಂಗ್ ಮಾಡ್ಬೋದು. ಅದಕ್ಕೆ ಯಾರು ಮಾಡಿದ್ರು ಕೂಡ ರ್ಯಾಗಿಂಗೇ ತಪ್ಪೇ. ಮತ್ತು ಇತ್ತಿತ್ತಲಾಗಿ ಸಮಾಜದಲ್ಲಿ ನಾನು ಭಾಳಷ್ಟು ಪ್ರಕರಣಗಳನ್ನು ನೋಡ್ತಾ ಇರ್ತೀವಿ ದಿನನಿತ್ಯ. ಈ ಲೈಂಗಿಕ ಕಿರುಕುಳ ಏನು ನೀವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಲ್ಲ, ಪ್ರತಿನಿತ್ಯ ಸಮಾಜದಲ್ಲಿ ಹೆಣ್ಣಿಗೆ ಭಾಳಷ್ಟು ತೊಂದರೆ ಆಗ್ತಾ ಇದೆ. ಯಾವ ರೀತಿ ಹೆಣ್ಣಿಗೆ ತೊಂದರೆ ಆಗ್ತಾ ಇದೆ ಅಂದರೆ, ನಮ್ಮ ಅನಾದಿ ಕಾಲದಿಂದ ಸತಿ ಸಹಗಮನ ಪದ್ಧತಿ ಇತ್ತು. ವಿಧಿವೆ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋಗಬಾರ್ದಂಥ ಅನಿಷ್ಟ ಪದ್ಧತಿಯನ್ನು ಆಚರಣೆ ಮಾಡ್ತಾಯಿದ್ರು. ಆಮೇಲೆ ಹೆಣ್ಣುಮಗಳು ಶಿಕ್ಷಣ ಪಡ್ಕೋಬಾರ್ದಂತ ಇತ್ತು. ಅದಾದ ನಂತರ ಮುಂದೆ ಯಾವುದೇ ರೀತಿ ಗಂಡ ಮತ್ತು ಹೆಣ್ಣು ಇಬ್ಬರೂ ಸರಿಸಮವಾಗಿ ಇರಬಾರ್ದು ಅನ್ನೋ ಕಾರಣಕ್ಕಾಗಿ ಅವರಲ್ಲಿ ವೈಮನಸ್ಸು ಉಂಟಾದಾಗ ಗಂಡ ಯಾವುದೇ ರೀತಿ ತೊಂದರೆ ಕೊಟ್ಟರೂ ಕೂಡ ಅದನ್ನು ಸಹಿಸ್ಕೊಳ್ಳುವಂಥ ಗುಣ ಯಾರಲ್ಲಿತ್ತಪ್ಪ ಅಂದರೆ ಹೆಣ್ಣಿನಲ್ಲಿತ್ತು. ಆದರೆ ಇವತ್ತು ಕಾಲ ಬದಲಾಗಿದೆ. ಕಾನೂನು ವ್ಯವಸ್ಥೆ ಬಂದ ನಂತರ ಭಾರತ ದೇಶದಲ್ಲಿ 1947 ನಂತರ, ದೇಶಕ್ಕೆ ಸ್ವಾತಂತ್ರ್ಯ ನಂತರ ಭಾರತ ದೇಶದಲ್ಲಿ 1950ರಲ್ಲಿ ಸಂವಿಧಾನ ಬಂದ ನಂತರ ನಮ್ಮ ಮಹಿಳೆಯರಿಗೆ ಹಲವಾರು ಕಾನೂನು ಮಾತ್ರ ಸ್ಪಷ್ಟವಾಗಿರಬೇಕು. ನೀವು ಏನು ಆಗೋರ್ದಿರಲಿಲ್ಲ. ಈಗಿಂದ ಈ ಉದಾಹರಣೆ ಒಂದು ಅರ್ಥ ಮಾಡ್ಕೊಡ್ರಿ, ಸಕ್ಸಸ್ ಪಾಯಿಂಟ್ ಒಂದೇ ಅದ. ಸಕ್ಸಸ್ ಆಗಬೇಕಾದ್ರೆ ನೀವು ಏನು ಆಗಬೇಕನ್ನೋ ನಿಮ್ಮ ಕನ್ನಡಿ ಮುಂದೆ ನಿಂತಾಗ ಯಾರು ಕಾಣ್ತಾರ್ರಿ? ನೀವು ಏನು ಆಗಬೇಕು ಅನ್ನೋದು ನೀವೇ ಬೆಳಗ್ಗೆ ಎದ್ದು ನೋಡ್ಕೋಬೇಕು. ನಾನು ಏನು ಆಗಬೇಕು, ಅದನ್ನು ನೀವು ಆಗಲಿಲ್ಲಪ್ಪ ಅಂದ್ರೆ ನನ್ನ ಹತ್ರ ಬರ್ರಿ, ನಾನು ಹೇಳ್ತೇನೆ. ಯಾಕೆ ಆಗಂಗಿಲ್ಲಪ್ಪ ಅಂದ್ರೆ, ನೀವು ಪ್ರಯತ್ನ ಮಾಡೋದು ಬೇರೆ, ಆಸೆ ಪಡೋದು ಬೇರೆ, ಹಿಂಗಾಗ್ತದೆ. ಮತ್ತು ಕೊನೆಯದಾಗಿ ಒಂದು ಮಾತು ಹೇಳ್ಬೇಕಂದ್ರೆ, ಒಂದು ಮಾವಿನ ಹಣ್ಣು ಇರ್ತದೆ, ಮಾವಿನ ಬೀಜ ಬಿತ್ತರೆ ಏನು ಹುಡ್ತದ?